ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಗುರು ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ನೋಡ್ತಾ ಇದ್ದೀವಿ SSCಯಿಂದ ಕರೆದಿರತಕ್ಕಂಥ 25,487 ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದರ ಕ್ವಾಲಿಫಿಕೇಷನ್ ಏನು ಮತ್ತು ಅದಕ್ಕೆ ಏಜ್ ಎಷ್ಟಿರಬೇಕು, ಅದರ ಒಂದು ಎಕ್ಸಾಮ್ ಫೀ ಎಷ್ಟಿದೆ ಮತ್ತು ಲಾಸ್ಟ್ ಡೇಟ್ ಎಂದು ಮತ್ತು ಅದು ಎಕ್ಸಾಮ್ ಹೇಗಿರುತ್ತೆ ಮತ್ತು ಯಾವೆಲ್ಲ ಸಬ್ಜೆಕ್ಟ್ ಅದಕ್ಕೆ ಕವರ್ ಆಗ್ತವೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ SSC ಅವರು ಬಿಟ್ಟಿರುವಂಥ ಒಂದು ನೋಟಿಫಿಕೇಷನನ್ನು ನೋಡ್ತಾ ಹೋಗೋಣ. ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ನಿಮಗೆ ಪ್ರಾರಂಭವಾದ ದಿನಾಂಕ ಅಂದರೆ 1/12/2025. ಇನ್ನು ಈ ಒಂದು ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ಅಂತಂದರೆ 31/12/2025. ಮತ್ತು ಈ ಒಂದು ಅಪ್ಲಿಕೇಶನ್ಗೆ ಪೇಮೆಂಟನ್ನು ಮಾಡಲಿಕ್ಕೆ ನಿಮಗೆ 1/1/2026 ಕೊನೆಯ ದಿನಾಂಕವಾಗಿರುತ್ತದೆ. ಮತ್ತು ಏನಾದರೂ ಕರೆಕ್ಷನ್ಗಳಿದ್ದರೆ 10/1/2026 ಕೂಡ ಈ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಈ ಒಂದು ಅಪ್ಲಿಕೇಶನ್ಗೆ ಈ ಒಂದು ಹುದ್ದೆಗೆ ಎಷ್ಟು ಸಂಬಳವಿರುತ್ತೆ ಅಂದರೆ 21,700ರಿಂದ 69,100ವರೆಗೆ ಈ ಒಂದು ಹುದ್ದೆಗೆ ಒಂದು ಸಂಬಳವನ್ನು ಕೂಡ ಕೊಡ್ತಾರೆ. ಮತ್ತು ಈ ಒಂದು ಹುದ್ದೆ ಅಡಿ ನಿಮಗೆ ಬೇರೆ ಬೇರೆ ಹುದ್ದೆಗಳು ಕೂಡ ಇವೆ. ಅದರಲ್ಲಿ BSF, CISF, CRPF, SSB, ITBP, AR ಮತ್ತು SSF ಹುದ್ದೆಗಳು ಕೂಡ ಇದರಲ್ಲಿ ಇವೆ. ಒಟ್ಟು ಎಲ್ಲ ಹುದ್ದೆಗಳು ಸೇರಿ 25,487 ಹುದ್ದೆಗಳು ಈ ಒಂದು SSC ಅಡಿಯಲ್ಲಿ ಹೀಗೆ ಕಾಲ್ಫಾರ್ಮ್ ಆಗಿದ್ದಾವೆ. ಮತ್ತು ಇದಕ್ಕೆ ಏಜ್ ಬಂದುಬಿಟ್ಟು 1/1/2026 ಆ ಒಂದು ದಿನಾಂಕದಂದು ನಿಮಗೆ 18 ವಯಸ್ಸು ತುಂಬಿರಬೇಕು ಮತ್ತು 23 ವರ್ಷದ ಒಳಗೆ ಇರಬೇಕು. ಮತ್ತು ಕೆಲವೊಂದಿಷ್ಟು ಕ್ಯಾಟಗರಿಯವರಿಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ SC ST ಅವರಿಗೆ 5 ವರ್ಷದವರೆಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಮತ್ತು OBC ವರ್ಗದವರಿಗೆ 3 ವರ್ಷ ಮತ್ತು ಎಕ್ಸ್ ಸರ್ವಿಸ್ಮೆನ್ಗಳಿಗೆ ಕೂಡ 3 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು 1/1/2026 ನಿಮ್ಮ ಒಂದು ಮೆಟ್ರಿಕ್ಯುಲೇಷನ್ ಮುಗಿದಿರಬೇಕಾಗಿರುತ್ತೆ. ಮತ್ತು ಆ ಒಂದು ಮೆಟ್ರಿಕ್ಯುಲೇಷನ್ ಒಂದು ರಿಕಗ್ನೈಸ್ಡ್ ಬೋರ್ಡಿಂದ ನೀವು ತೆಗೆದುಕೊಳ್ಳಬೇಕಾಗಿರುತ್ತೆ. ಮತ್ತು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಆನ್ಲೈನ್ ಫೀ ಬಂದುಬಿಟ್ಟು ಕೇವಲ 100 ರೂಪಾಯಿಗಳು ಮಾತ್ರ ಇರುತ್ತೆ. ಮತ್ತು ವುಮೆನ್ ಕ್ಯಾಂಡಿಡೇಟ್, SC ST ಕ್ಯಾಂಡಿಡೇಟ್ ಮತ್ತು ಎಕ್ಸ್ ಸರ್ವಿಸ್ಮೆನ್ಗಳಿಗೆ ಈ ಒಂದು ಫೀ ಕನ್ಸೆಷನ್ ಕೂಡ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಕೆಲವು ಎಕ್ಸಾಮ್ ಸೆಂಟರ್ಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಯಾವಿದೆ ಅಂತ ತಿಳ್ಕೊಳೋದಾದರೆ, ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಮತ್ತು ಮುಂತಾದ ಒಂದು ಎಕ್ಸಾಮ್ ಸೆಂಟರ್ಗಳು ನಮ್ಮ ಕರ್ನಾಟಕದಲ್ಲಿವೆ. ಮತ್ತು ಈ ಒಂದು ಹುದ್ದೆಗೆ ಎಕ್ಸಾಮ್ ಹೇಗಿರ್ತಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಮತ್ತು ಈ ಒಂದು ಎಕ್ಸಾಮ್ನಲ್ಲಿ ಸಬ್ಜೆಕ್ಟ್ಗಳು ಯಾವ್ಯಾವ ಇರ್ತಾವಪ್ಪ ಅಂದರೆ ಪಾರ್ಟ್ 1 ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ. ಅದರಿಂದ 20 ಕ್ವಶನ್ಗಳು ಬಂದಿರ್ತವೆ. ಮ್ಯಾಕ್ಸಿಮಮ್ ಅದಕ್ಕೆ 40 ಮಾರ್ಕ್ಸ್ ಇರುತ್ತೆ. ಈ ಒಂದು ಎಕ್ಸಾಮ್ಗೆ ಟೋಟಲ್ 60 ನಿಮಿಷಗಳ ಕಾಲ ಅಂದರೆ 1 ತಾಸು ಟೈಮ್ ಇರುತ್ತೆ. ಮತ್ತು ಪಾರ್ಟ್ B ಬಂದುಬಿಟ್ಟು ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ಗಳು ಇರ್ತವೆ. ಈ ಒಂದು ವಿಷಯದ ಕುರಿತು 20 ಕ್ವಶನ್ಗಳು ಕೂಡ ಬಂದಿರ್ತವೆ. ಮತ್ತು ಪಾರ್ಟ್ C ಬಂದುಬಿಟ್ಟು ಎಲಿಮೆಂಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಕೂಡ ಇದರಿಂದ ಒಂದು 20 ಕ್ವಶನ್ಗಳು ಬಂದಿರ್ತವೆ. ಮತ್ತು ಇಂಗ್ಲೀಷ್ ಅಥವಾ ಹಿಂದಿ 2 ಸಬ್ಜೆಕ್ಟ್ ಅಥವಾ ಇದರಲ್ಲಿ 1 ಸಬ್ಜೆಕ್ಟಿಂದ 20 ಕ್ವಶನ್ಗಳು ಬಂದಿರ್ತವೆ. ನೀವು ಸಬ್ಜೆಕ್ಟ್ ಯಾವ ಚಾಯ್ಸ್ ಮಾಡಿರ್ತೀರ ಅದರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಮತ್ತು ಈ ಒಂದು ಅಪ್ಲಿಕೇಶನ್ಗೆ ಒಂದು ಫಿಸಿಕಲ್ ಕೂಡ ಟೆಸ್ಟ್ ಕೂಡ ಇರುತ್ತೆ. ಅದು ಹೇಗಿರ್ತಪ್ಪ ಅಂದರೆ 5 ಕಿಲೋಮೀಟ್ರ್ ಇನ್
24 ಮಿನಿಟ್ಸ್ ಮೇಲ್ಗೆ ಆದರೆ ಫಿಮೇಲ್ಗೆ 1.6 ಕಿಲೋಮೀಟರ್ ಇನ್ 8.5 ಮಿನಿಟ್ಸ್ವರೆಗೆ ಇರುತ್ತೆ. ಮತ್ತು ಈ ಒಂದು ಹುದ್ದೆಗೆ ಫಿಸಿಕಲ್ ಹೈಟ್ ಎಷ್ಟಿರಬೇಕಪ್ಪ ಅಂದರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 170 ಸೆಂಟಿಮೀಟ್ರ್ ಇರಬೇಕಾಗುತ್ತೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 157 ಸೆಂಟಿಮೀಟ್ರ್ ಕೂಡ ಇರಬೇಕಾಗುತ್ತೆ. ಮತ್ತು ಕೆಲವು ಕ್ಯಾಟಗರಿಯವರಿಗೆ ಹೈಟ್ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ ಇಲ್ಲಿ. ಮತ್ತು ಈ ಒಂದು ಫಿಸಿಕಲಲ್ಲಿ ಚೆಸ್ಟ್ ಎಷ್ಟಿರಬೇಕಪ್ಪ ಅಂದರೆ 80 ಸೆಂಟಿಮೀಟ್ರ್ ಇರಬೇಕು ಮತ್ತು ಎಕ್ಸ್ಪ್ಯಾಂಡ್ ಮಾಡಿದಾಗ 5 ಸೆಂಟಿಮೀಟ್ರ್ ಜಾಸ್ತಿ ಕೂಡ ಆಗಬೇಕಾಗುತ್ತೆ. ಮತ್ತು ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳೇನಿವೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದೇ ಒಂದು ಪ್ರಿಫರೆನ್ಸ್ ಕೂಡ ನೀವು ಕೊಡಬೇಕಾಗುತ್ತೆ. ನಾನಿಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಲ್ಲ, ಆ ರೀತಿ ನೀವು ಹಾಕಿದರೆ ಜಲ್ದಿ ತೊಗೊಳುತ್ತೆ. ನೀವು ಬೇರೆ ಕೂಡ ಹಾಕ್ಬೋದು. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಅಪ್ಲಿಕೇಶನನ್ನು ಹೇಗೆ ಹಾಕೋದಂತ ಡೆಮೋ ಕೂಡ ತೋರಿಸ್ತೀನಿ ಲೈವ್ ಆಗಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಡಿಜಿಟಲ್ ಗುರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊ.